ಈ ಮೇಲ್ಭಾಗ ಕೆಳಭಾಗದಲ್ಲಿ ಇದನ್ನು ಇಡ್ತೀವಿ. ಇದರಲ್ಲಿ 40 ಹೋಲ್ಸ್ ಇರ್ತದೆ. ಇದು ಕೆಳಭಾಗದಲ್ಲಿ ಗಾಳಿ ಹೋಗಲಿಕ್ಕೆ ಈ ಹೋಲ್ಸನ್ನು ನಾವು ಇದು ಇಡ್ತೀವಿ. ಇದ್ರ ಮುಖಾಂತರ ಗಾಳಿ ಮುಖಾಂತರ ಅಲ್ಲಿ ಬಯೋಚಾರ ಆಗಲಿಕ್ಕೆ ಸಹಾಯ ಮಾಡ್ತೀವಿ. ಮಾಡಲಿಕ್ಕೆ ಕೆಳಗಡೆ 3 ಕಲ್ಲಿಟ್ಟಿದ್ದೀವಿ. ಕೆಳಗ ಮುಖದಿಂದ ಗಾಳಿ ಹೋಗಲಿಕ್ಕೆ ಕಲ್ಲಿಟ್ಟಿದ್ದೀವಿ. ಇಲ್ಲಿ ಅಷ್ಟ ದಿಕ್ಕುಗಳಿಗೆ 8 ಹೋಲ್ಸ್ಗಳನ್ನು ಬಿಟ್ಟಿದ್ದೀವಿ. 8 ಹೋಲ್ಸ್ಗಳಿವೆ. ಇದ್ರ ಮುಖಾಂತರ ಮುಚ್ಚಳಿಕೆ ಹಾಕಿದ್ಮೇಲೆ ಇಲ್ಲೂ ಕೂಡ ಗಾಳಿ ಹೋಗ್ತದೆ. ಗಾಳಿ ಹೋಗೋದ್ರಿಂದ ಅದು ಬೇಯಲಿಕ್ಕೆ ಮೊಟ್ಟೆ ಬೇಯಲಿಕ್ಕೆ ಸಹಾಯ ಆಗ್ತದೆ. ಬೇಕಾದಂಥ ರಾ ಮೆಟೀರಿಯಲ್ಸ್ ಇದು ತೆಂಗಿನ ಮೇಲ್ಭಾಗದ ಚಿಪ್ಪು. ಇದನ್ನು ನಾವು ಈ ಡ್ರಮ್ನೊಳಗೆ ಹಾಕಿ ಅದನ್ನು ಸುಡಲಿಕ್ಕೆ ತಯಾರು ಮಾಡಿಕೊಂಡು ಈ ಕುಕ್ಕಿಯಲ್ಲಿ ಇಟ್ಕೊಂಡಿದ್ದೀವಿ. ಬಯೋಚಾರ್ ಪ್ರಿಪರೇಷನ್ ಒಳಗಡೆ ತೆಂಗಿನ ಮೊಟ್ಟೆಗಳನ್ನು ಹಾಕ್ತಾ ಇದ್ದೀವಿ. ಇದು ತುಂಬ ಫುಲ್ಲು ಮೊಟ್ಟೆಗಳನ್ನು ಹಾಕುವಂಥ ಈ ಥರ ಮೊಟ್ಟೆ ಎಲ್ಲ ತುಂಬಿದ ಮೇಲೆ ಕ್ಲೀನಾಗಿ ಆ ಕಡೆ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಬೆಂಕಿ ಹಚ್ಚಲಿಕ್ಕೆ ಒಂದು ತಯಾರಿ ಮಾಡಿರ್ತೀವಿ. ಮೇಲೆ ನಾವು ಬೆಂಕಿ ಹಾಕಿದ ಮೇಲೆ ಎಲ್ಲ ಫುಲ್ಲು ಕವರ್ ಆದಮೇಲೆ ನಾವು ಆ ಮುಚ್ಚಳಿಕೆ ಮುಚ್ಚಿದ ಮೇಲೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ ಮೇಲೆ 4 hours ಆದಮೇಲೆ ನಾವು ದಮ್ ಕಟ್ತೀವಿ. ದಮ್ ಕಟ್ಟಿದ ಮೇಲೆ ಇದು ಬಯೋಚಾರ್ ತಯಾರಾಗ್ತದೆ. ಬೆಂಕಿ ಹಚ್ಚಿದ ಆದಮೇಲೆ ಈ ಥರ ಮುಚ್ಚಳವನ್ನು ಈ ಥರ ಮುಚ್ಚಳ ಮುಟ್ಕೊಂಡ್ರೆ ಈ ಥರದ್ದು ಹೊಗೆ ಹೋಗ್ತದೆ. ಹೊಗೆ ಹೋದ್ಮೇಲೆ 4 hours ಬಯೋಚಾರ್ ತಯಾರಾಗ್ತದೆ.